ನೆಕ್ಸ್ಟ್ 25ನೇ ಪ್ರಶ್ನೆ. ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಈಗ ಸಾಮಾಜಿಕ ಭದ್ರತೆ ಅಂತಂದ್ರೇನು? ಎಲ್ಲ ಸ್ತರದ ಜನರನ್ನ, ಸಮಾಜದಲ್ಲಿರುವಂತಹ ಜನರಿಗೆ ಸಾಮಾಜಿಕ ಭದ್ರತೆಯನ್ನ ಒದಗಿಸುವುದು. ಅದು ಹೇಗೆ ಅನ್ನೋದನ್ನ ನೋಡೋಣ. ಈ ಸಮಾಜವು ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ವರ್ಗದವರನ್ನ ಒಳಗೊಂಡಿದೆ ಅಲ್ವಾ. ಈ ಸಮಾಜವು ವಿವಿಧವಾದ ಆರ್ಥಿಕ ಮತ್ತು ಸಾಮಾಜಿಕ ವರ್ಗದವರನ್ನ ಒಳಗೊಂಡಿದೆ. ಅಂದ್ರೆ ಬಡವರು, ಶ್ರೀಮಂತರು, ಅದೇ ರೀತಿ ಮೇಲ್ಸ್ತರದವರು, ಕೆಳಸ್ತರದವರು, ಸಾಮಾಜಿಕವಾಗಿ ಹಿಂದುಳಿದವರು ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದವರು, ಮುಂದುವರಿದವರು, ಎಲ್ಲರನ್ನ ಒಳಗೊಂಡಂತಹ ಒಂದು ವ್ಯವಸ್ಥೆಯೇ ಸಮಾಜ. ಸಮಾಜದ ದುರ್ಬಲ ವರ್ಗದವರು ಮತ್ತು ಬಡವರ ಕ್ಷೇಮಾಭಿವೃದ್ಧಿಯು ಯಾರನ್ನ ಅವಲಂಬಿಸಿದೆ ಮಕ್ಕಳೇ? ರಾಜ್ಯ ಮತ್ತು ರಾಜ್ಯ ಸರ್ಕಾರಗಳಂತಹ ರಾಜ್ಯಾಡಳಿತ ಸಂಸ್ಥೆಗಳ ಜವಾಬ್ದಾರಿಯಾಗಿದೆ. ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿರುವ ವ್ಯವಸ್ಥೆಗಳಾಗಲಿ, ಸಂಸ್ಥೆಗಳಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ, ಇದರ ಜವಾಬ್ದಾರಿ ಏನು? ಸಮಾಜದ ದುರ್ಬಲ ವರ್ಗದವರು ಮತ್ತು ಬಡವರ ಕ್ಷೇಮಾಭಿವೃದ್ಧಿ. ಸಮಾಜದಲ್ಲಿ ಬಡವರು, ಹಿರಿಯ ನಾಗರಿಕರು, ಮಹಿಳೆಯರು, ಮಕ್ಕಳು, ದಿವ್ಯಾಂಗರು, ಅನಾಥರು ಮತ್ತು ನಿರ್ಗತಿಕರಂತಹ ಅನೇಕ ಜನರಿಗೆ ಸರ್ಕಾರದ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳೇ ಸಾಮಾಜಿಕ ಭದ್ರತಾ ನೀತಿಗಳಾಗಿವೆ. ಇಲ್ಲಿ ಸಮಾಜದಲ್ಲಿ ಈಗ ದುರ್ಬಲ ವರ್ಗದವರು ಅಂತಂದ್ರೆ ಬಡವರು, ಹಿರಿಯ ನಾಗರಿಕರು, ಮಹಿಳೆಯರು, ಮಕ್ಕಳು, ದಿವ್ಯಾಂಗರು, ಅನಾಥರು ಮತ್ತು ನಿರ್ಗತಿಕರು ಅಂತಹ ಅನೇಕ ಜನರಿಗೆ ಸರ್ಕಾರವು ರೂಪಿಸುವಂತಹ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳೇ ಸಮಾಜದ ಭದ್ರತಾ ನೀತಿಗಳಾಗಿವೆ ಅಲ್ವಾ. ಸಾರ್ವಜನಿಕ ಆಡಳಿತವು ಇಂತಹ ನೀತಿಗಳನ್ನ ಕರಾರುವಕ್ಕಾಗಿ ಅನುಷ್ಠಾನಗೊಳಿಸಿ ಸಾಮಾಜಿಕ ಭದ್ರತೆಯನ್ನ ನೀಡತ್ತೆ. ಆದ್ದರಿಂದ ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನ ದೃಢಪಡಿಸುತ್ತೆ ಅಂತ ಹೇಳ್ಬಹುದು.